ನೀವು ಈ ಪ್ರಪಂಚದಲ್ಲಿ ಯಾವುದೇ ಬಿಸ್ನೆಸ್ ಮಾಡೋಕ್ಕೂ ಮೇನ್ ಬೇಕಾಗಿರೋದು ದುಡ್ಡು. ನೀವು ಯಾವುದೇ ಬಿಸ್ನೆಸ್ ಮಾಡಿದರೂ ಅಲ್ಲಿ ದುಡ್ಡು ಮಾಡೋ ದಾರಿ ಹುಟ್ಟುತ್ತೆ ಹೊರತು ಆದರೆ ದುಡ್ಡು ಹುಟ್ಟಲ್ಲ. ಆದರೆ ಈ ಒಂದೇ ಒಂದು ಬಿಸ್ನೆಸ್ಸಲ್ಲಿ ದುಡ್ಡೇ ಹುಟ್ಟುತ್ತೆ. ಅದು ಯಾವ ಬಿಸ್ನೆಸ್ ಗೊತ್ತಾ? ಅದೇ ಬ್ಯಾಂಕಲ್ಲಿ ಬರೀ ದುಡ್ಡೇ ಹುಟ್ಟುತ್ತೆ. ಈ ಬ್ಯಾಂಕ್ ಅಂದರೆ ಏನು, ಈ ಬ್ಯಾಂಕ್ ಹೇಗೆ ಕೆಲಸ ಮಾಡುತ್ತೆ, ಈ ಬ್ಯಾಂಕಲ್ಲಿ ನಾವು ದುಡ್ಡಿಟ್ಟರೆ ನಮ್ಮ ದುಡ್ಡು ಗ್ರೋ ಆಗುತ್ತಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಈ ವಿಡಿಯೋದಲ್ಲಿ ನಿಮಗೆ 3 ಟಾಪಿಕ್ ಹೇಳಕ್ಕೆ ಹೋಗ್ತಿದ್ದೀನಿ. ದುಡ್ಡು ಹೇಗೆ ಕ್ರಿಯೇಟ್ ಆಗುತ್ತೆ, ದುಡ್ಡು ಅಂದರೆ ಏನು, ದುಡ್ಡು ನಾವು ಬ್ಯಾಂಕಲ್ಲಿಟ್ಟರೆ ನಮ್ಮ ದುಡ್ಡು ಗ್ರೋ ಆಗುತ್ತಾ ಇಲ್ವಾ ಅನ್ನೋ ಈ 3 ಟಾಪಿಕ್ನ ಹೇಳ್ತೀನಿ. ಮೊದಲನೇದಾಗಿ ದುಡ್ಡು ಹೇಗೆ ಕ್ರಿಯೇಟ್ ಆಗುತ್ತೆ. ದುಡ್ಡು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ದುಡ್ಡು ಲೋನ್ ತೊಗೊಳ್ಳೋದ್ರಿಂದ ಕ್ರಿಯೇಟ್ ಆಗುತ್ತೆ. ಲೋನ್ ತೊಗೊಳ್ಳೋದ್ರಿಂದ ದುಡ್ಡು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ನಿಮಗೆ ಇದು ಅರ್ಥ ಆಗಬೇಕು ಅಂದರೆ ನೀವು ಮೊದಲು ಬ್ಯಾಂಕ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಬ್ಯಾಂಕ್ ಏನು ಮಾಡುತ್ತೆ, ಇರೋರ ಹತ್ರ ದುಡ್ಡು ಇಸ್ಕೊಂಡು ಇಲ್ಲದೇ ಇರೋರಿಗೆ ಲೋನ್ ಕೊಡುತ್ತೆ. ಬ್ಯಾಂಕ್ ಇದೇ ತಾನೇ ಮಾಡೋದು, ಪಬ್ಲಿಕ್ ಹತ್ರ ದುಡ್ಡು ಇಸ್ಕೊಂಡು ಯಾರಿಗೆ ಲೋನ್ ಅವಶ್ಯಕತೆ ಇದೆ ಅವ್ರಿಗೆ ಲೋನ್ ಕೊಡುತ್ತೆ. ನಿಮ್ಗೆ 2-3% ಬಡ್ಡಿ ಕೊಟ್ಟು ಹೊರಗಡೆ 8-9% ಬಡ್ಡಿಗೆ ಲೋನ್ ಕೊಡುತ್ತೆ. ಮಧ್ಯದಲ್ಲಿ ಏನು ಉಳ್ಕೊಳ್ಳುತ್ತಲ್ಲ 5-6%, ಇದು ಬ್ಯಾಂಕಿಗೆ ಲಾಭ. ಇದೇ ಥರನೇ ಬ್ಯಾಂಕು ಕೆಲಸ ಮಾಡೋದು. ನಿಮ್ಮ ದುಡ್ಡು ಇಸ್ಕೊಂಡು ಬೇರೆಯವ್ರು ಲೋನ್ ಕೊಟ್ಟು ತಾನು ದುಡ್ಡು ಮಾಡುತ್ತೆ. ಅರ್ಥ ಆಗಲಿಲ್ವಾ? ಫಾರ್ ಎಕ್ಸಾಂಪಲ್, ನೀವೇನಾದರೂ 100 ರೂಪಾಯಿನ ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಆ 100 ರೂಪಾಯಿನ ಬ್ಯಾಂಕು ಬೇರೆಯವ್ರಿಗೆ ಲೋನ್ ಕೊಡೋದಕ್ಕೋಸ್ಕರ ಉಪಯೋಗಿಸ್ಕೋಬೋದು. RBI ರೂಲ್ಸ್ ಇದೆ, 22.5%ನ ಅದು ಲಿಕ್ವಿಡ್ ಕ್ಯಾಶ್ ಆಗಿ ತನ್ನಲ್ಲೇ ಇಟ್ಕೊಂಡಿರಬೇಕು ಬ್ಯಾಂಕ್ಗಳ ಡೈಲಿ ಆ್ಯಕ್ಟಿವಿಟಿಗೋಸ್ಕರ. ನೀವು 77.5%ನ ಬೇರೆಯವರಿಗೆ ಲೋನ್ ಹಾಕ್ಕೊಡ್ಬೋದು. ಅಂದರೆ ನೀವೇನಾದರೂ 100 ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಾ ಅಂದರೆ 22.5 ರೂಪಾಯಿನ ಬ್ಯಾಂಕು ತನ್ನಲ್ಲೇ ಇಟ್ಕೋಬೇಕು. ಇನ್ನು 77 ರೂಪಾಯಿ 50 ಪೈಸಾನ ಮಾತ್ರ ಬೇರೆಯವರಿಗೆ ಲೋನ್ ಕೊಡಬೇಕು ಅಂತ RBI ಹೇಳುತ್ತೆ. ಯಾಕಂದರೆ ನೀನು ನಾಳೆ ದಿನ ಬಂದು 100 ರೂಪಾಯಿ ನನಗೆ ವಾಪಸ್ ಬೇಕು ಅಂತ ನೀವು ಕೇಳಿದಾಗ ನಿನ್ನ ದುಡ್ಡನ್ನ ಬೇರೆಯವರು ಲೋನ್ ಕೊಟ್ಟಿದ್ದೀವಿ ಅವ್ನು ವಾಪಸ್ ಕೊಡೋವರೆಗೂ ನಿನಗೆ ಕೊಡೋಕ್ಕಾಗಲ್ಲ ಅಂದರೆ ಬ್ಯಾಂಕಲ್ಲಿ ಯಾರಾದರೂ ದುಡ್ಡು ಇಡ್ತಾರಾ? ಯಾರೂ ದುಡ್ಡು ಇಡಲ್ಲ. ಅದಕ್ಕೋಸ್ಕರ ನೀವು 100 ರೂಪಾಯಿ ಇಟ್ಟಿದ್ದಾರೆ ಅಂದರೆ 22.5% ಅಂದರೆ 27 ರೂಪಾಯಿನ ನಿನಗೆ ಕೊಡೋದಿಲ್ಲ. ಅದೇ ಇನ್ನೊಬ್ಬರು ಯಾರು 1000 ರೂಪಾಯಿ ಇಟ್ಟಿದ್ದಾರೆ ಅಂದರೆ ಅದಕ್ಕೆ 22.5%. ಈ ಥರ ಪ್ರತಿಯೊಬ್ಬರದು 22.5%ನ ಬ್ಯಾಂಕು ಇಟ್ಕೊಂಡು ಇನ್ನು ಉಳಿದಿರೋ 77.5%ನ ಬೇರೆಯವರಿಗೆ ಲೋನ್ ಕೊಡುತ್ತೆ. ಈ ಲೋನ್ ಕೊಡೋದ್ರಿಂದನೇ ಬ್ಯಾಂಕು ದುಡ್ಡು ಮಾಡುತ್ತೆ. ಈಗ ನಮ್ಮ ಕ್ವಶನ್ ಏನು, ಲೋನ್ ಕೊಡೋದ್ರಿಂದ ದುಡ್ಡು ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಒಬ್ಬ ಯಾರೋ ವ್ಯಕ್ತಿ HDFC ಬ್ಯಾಂಕ್ ಹೋಲ್ಡರ್ ಇದ್ದಾನೆ ಅಂದ್ಕೊಳ್ಳಿ. ಅವನು 1 ಲಕ್ಷನ ತನ್ನ ಸೇವಿಂಗ್ಸ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿದ್ದಾನೆ. ಇವಾಗ ನನಗೇನು ಬೇಕು, ನನಗೊಂದು ಸ್ಕೂಟಿ ಬೇಕಾಗಿದೆ. ಆ ಸ್ಕೂಟಿ ಬೆಲೆ 77,500 ರೂಪಾಯಿ ಇದೆ. ನಾನೇನು ಮಾಡ್ತೀನಿ, ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ನಾನು IDFC ಬ್ಯಾಂಕಿಗೆ ಹೋಗ್ತೀನಿ. ಹೋಗಿ ನನಗೆ 77,500 ರೂಪಾಯಿ ಲೋನ್ ಬೇಕು ಅಂತ ಕೇಳ್ತೀನಿ. ಬೇರೆ ಯಾರೋ ಡೆಪಾಸಿಟ್ ಮಾಡಿದ್ರಲ್ಲ ಆ 1 ಲಕ್ಷದಲ್ಲಿ ಬ್ಯಾಂಕು 22.5% ಅಂದರೆ 1 ಲಕ್ಷಕ್ಕೆ 22.5% ಅಂದರೆ 27,500 ರೂಪಾಯಿನ ತನ್ನಲ್ಲೇ ಇಟ್ಕೊಂಡು 77,500 ರೂಪಾಯಿನ ನನಗೆ ಲೋನ್ ಆಗಿ ಕೊಡುತ್ತೆ. ನಾನೇನು ಮಾಡ್ತೀನಿ, ಸ್ಕೂಟಿ ಶೋರೂಮ್ಗೆ ಹೋಗಿ ನಾನೊಂದು ಸ್ಕೂಟಿ ತೊಗೋತೀನಿ. ನಾನು ಅಲ್ಲಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ. ಅವ್ನ ಬ್ಯಾಂಕು HDFC ಇರುತ್ತೆ ಅಂದ್ಕೊಳ್ಳಿ. HDFCಗೆ ಆ 77,500 ರೂಪಾಯಿ ಹೋಯಿತು. ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಮತ್ತೆ ನನಗೆ ಲ್ಯಾಪ್ಟಾಪ್ ಬೇಕಾಗಿರುತ್ತೆ. ಆ ಲ್ಯಾಪ್ಟಾಪ್ ತೊಗೊಳೋದಕ್ಕೆ 60,063 ರೂಪಾಯಿ ಬೇಕಾಗಿರುತ್ತೆ. ನಾನೇನು ಮಾಡ್ತೀನಿ, ಮತ್ತೆ ನನ್ನ ಹತ್ರ 1 ರೂಪಾಯಿನೂ ದುಡ್ಡಿಲ್ಲ. ಮತ್ತೆ ಬ್ಯಾಂಕಿಗೆ ಹೋಗ್ತೀನಿ. 60,063 ರೂಪಾಯಿ ನಂಗೆ ಲೋನ್ ಬೇಕು ಅಂತ 77,000ದಲ್ಲಿ 17,437 ರೂಪಾಯಿ ಮೈನಸ್ ಮಾಡಿ 60,633 ರೂಪಾಯಿನ ನನಗೆ ಲೋನಾಗಿ ಕೊಡ್ತಾರೆ. ನಾನು ಆ ಲೋನ್ನ ತೊಗೊಂಡು ಲ್ಯಾಪ್ಟಾಪ್ ತೊಗೋತೀನಿ. ಈಗ ನಾನು ಲ್ಯಾಪ್ಟಾಪ್ ತೊಗೊಂಡ್ಮೇಲೆ ಮತ್ತೆ ನೆಕ್ಸ್ಟ್ ನನಗೊಂದು ಮೊಬೈಲ್ ಬೇಕಾಗಿರುತ್ತೆ. ನಾನು ಮೊಬೈಲ್ ತೊಗೊಳಕ್ಕೂ ನನ್ನ ಹತ್ರ 1 ರೂಪಾಯಿನೂ ದುಡ್ಡಿಲ್ಲ. ಮತ್ತೆ ನಾನು ಬ್ಯಾಂಕಿಗೆ ಹೋಗಿ ಮತ್ತೆ ಲೋನ್ ಕೇಳ್ತೀನಿ. ಬ್ಯಾಂಕ್ ಏನು ಮಾಡುತ್ತೆ, ಮತ್ತೆ 22.5 ರೂಪಾಯಿನ ಮೈನಸ್ ಮಾಡಿ ಮತ್ತೆ ನನಗೆ 46,549 ರೂಪಾಯಿ ಲೋನ್ ಕೊಡುತ್ತೆ. ಈ ಲೋನಿಂದ ನಾನು ಹೋಗಿ ಮೊಬೈಲ್ನ ತೊಗೊಂಬರ್ತೀನಿ. ಇವಾಗ ಏನಾಯ್ತು ಹೇಳಿ, ಸ್ಕೂಟಿ ತೊಗೊಳೋಕ್ಕೆ 77,500, ಲ್ಯಾಪ್ಟಾಪ್ ತೊಗೊಳೋದಕ್ಕೆ 60,063 ರೂಪಾಯಿ, ಮೊಬೈಲ್ ತೊಗೊಳೋಕ್ಕೆ 46,549 ರೂಪಾಯಿ. ಟೋಟಲು 1,84,112 ರೂಪಾಯಿ. ನೀವು ಡೆಪಾಸಿಟ್ ಮಾಡಿದ್ದು 1 ಲಕ್ಷ ರೂಪಾಯಿ, ಆದರೆ ಇವಾಗ ಬಂದಿರೋದು 1,84,112 ರೂಪಾಯಿ. ಬ್ಯಾಂಕವರು ಲೋನ್ ಕೊಟ್ಟು 84,112 ರೂಪಾಯಿನ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ಲೋನ್ ತೊಗೊಳೋದ್ರಿಂದಾನೇ ದುಡ್ಡು ಕ್ರಿಯೇಟ್ ಆಗುತ್ತೆ. ಇವಾಗ ನಿಮ್ಗೆ ಅರ್ಥ ಆಯಿತು ದುಡ್ಡು ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ. ನಮ್ಮ 2ನೇ ಪ್ರಶ್ನೆ ಏನಿತ್ತು, ದುಡ್ಡು ಅಂದರೆ ಏನು ಅಂತ. ದುಡ್ಡಲ್ಲಿ 2 ಥರ ಬರುತ್ತೆ, ಒಂದು ರಿಯಲ್ ಮನಿ, ಇನ್ನೊಂದು ಫೇಕ್ ಮನಿ ಅಂತ. ನಾನು ನಿಮಗೆ ಕೇಳ್ತೀನಿ ಪ್ರಶ್ನೆ, ನಿಮ್ಮ ಪ್ರಕಾರ ದುಡ್ಡು ಅಂದರೆ ಏನು? 99% ಜನಕ್ಕೆ ಈ ಉತ್ತರನೇ ಗೊತ್ತಿರಲ್ಲ. ಅವ್ರು ಅಂದ್ಕೊಂಡಿರ್ತಾರೆ ದುಡ್ಡು ಅಂದರೆ ಪ್ರಿಂಟ್ ಆಗಿರೋ ನೋಟು ಅಂತ. ದುಡ್ಡು ಅಂದರೆ ಪ್ರಿಂಟ್ ಆಗಿರೋ ನೋಟಲ್ಲ, ಅದನ್ನು ನಾವು ಫೇಕ್ ಮನಿ ಅಂತ ಹೇಳ್ತೀವಿ. ಯಾಕಂದರೆ ಅದು ಟೈಮ್ ಜೊತೆ ತನ್ನ ವ್ಯಾಲ್ಯೂನ ಕಳ್ಕೊಳ್ತಾ ಹೋಗುತ್ತೆ. ದುಡ್ಡು ಅಂದರೆ ಆಸೆಟ್ಗಳನ್ನ ನಾವು ರಿಯಲ್ ಮನಿ ಅಂತ ಹೇಳ್ತೀವಿ. ದುಡ್ಡು ನೋಟಲ್ಲಿರೋದನ್ನು ನಾವು ಫೇಕ್ ಮನಿ ಅಂತ ಹೇಳ್ತೀವಿ. ಯಾಕಂದರೆ ಫೇಕ್ ಮನಿ ಯಾವಾಗಲೂ ಅದರ ವ್ಯಾಲ್ಯೂನ ದಿವಸದಿಂದ ದಿವಸಕ್ಕೆ ಕಳ್ಕೊಳ್ತಾನೆ ಹೋಗುತ್ತೆ. ಅದೇ ರಿಯಲ್ ಮನಿ ದಿವಸದಿಂದ ದಿವಸಕ್ಕೆ ತನ್ನ ವ್ಯಾಲ್ಯೂನ ಹೆಚ್ಚಿಸ್ತಾ ಹೋಗುತ್ತೆ. ಅದನ್ನು ಅಸೆಟ್ ಅಂತೀವಿ. ದೊಡ್ಡ ದೊಡ್ಡ ಶ್ರೀಮಂತರು ಇದೇ ಲೋನ್ಗಳ ತೊಗೊಂಡು ಬಿಸ್ನೆಸ್ ಮಾಡ್ತಾರೆ. ಬಿಸ್ನೆಸ್ ಮಾಡಿ ತಮ್ಮ ದುಡ್ಡನ್ನ ಡಬಲ್ ಮಾಡ್ತಾರೆ. ಅವ್ರಿಗೆ ಬಿಸ್ನೆಸ್ ಅನ್ನೋದು ಅಸೆಟ್ಟು. ಅವ್ರ ಹತ್ರನೂ ಪ್ರಿಂಟ್ ಆಗಿರೋ ನೋಟೇ ಇರುತ್ತೆ, ನಮ್ಮ ಹತ್ರನೂ ಪ್ರಿಂಟ್ ಆಗಿರೋ ನೋಟೇ ಇರುತ್ತೆ. ಆದರೆ ನಾವು ಯಾವ ರೀತಿ ಬಳಸ್ಕೊತೀವಿ ಅನ್ನೋದ್ರ ಮೇಲೆ ಆ ದುಡ್ಡು ರಿಯಲ್ ಮನಿನ ಫೇಕ್ ಮನಿನ ಅನ್ನೋದು ಡಿಸೈಡ್ ಆಗುತ್ತೆ. ದೊಡ್ಡ ದೊಡ್ಡ ಶ್ರೀಮಂತರು ಏನೋ ತಮ್ಮ ಬ್ಯಾಂಕಲ್ಲಿ ದುಡ್ಡಿಟ್ಟು ಶ್ರೀಮಂತರಾಗಿರಲ್ಲ, ಅವರು ಲೋನ್ ತೊಗೊಂಡು ಶ್ರೀಮಂತರಾಗಿರ್ತಾರೆ. ಅವರು ಲೋನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡು ತಮ್ಮ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ಕೊಂಡು ಆ ದುಡ್ಡಿಂದ ಇನ್ನೂ ದುಡ್ಡು ಮಾಡ್ತಾರೆ. ಅದೇ ದುಡ್ಡಿಂದ ಮತ್ತೆ ಅಸೆಟ್ನ ಖರೀದಿ ಮಾಡ್ತಾರೆ. ಅಸೆಟ್ಟು ಮತ್ತೆ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಅವರು ಶ್ರೀಮಂತರ ಆಗ್ತಾನೆ ಇರ್ತಾರೆ. ನಾವು ಬಡವರು ಬ್ಯಾಂಕಲ್ಲಿ ದುಡ್ಡಿಟ್ಟು ಬಡವರು ಆಗ್ತಾನೆ ಇರ್ತೀವಿ. ಈಗ ನಮ್ಮ 3ನೇ ಪ್ರಶ್ನೆ ಇತ್ತು, ಬ್ಯಾಂಕಲ್ಲಿ ದುಡ್ಡು ಇಡೋದ್ರಿಂದ ನಮ್ಮ ದುಡ್ಡು ಗ್ರೋ ಆಗುತ್ತಾ ಇಲ್ವಾ ಅಂತ.
100% ನಮ್ಮ ದುಡ್ಡು ಗ್ರೋ ಆಗಲ್ಲ. ಯಾಕಂದರೆ ಈಗ ಆವಾಗಲೇ ನಾವು ಎಕ್ಸಾಂಪಲ್ ಕೊಟ್ಟಾಗ ಒಂದು ಸ್ಕೂಟಿ ತೊಗೊಳೋಕ್ಕೆ 77,500 ರೂಪಾಯಿ ಬೇಕಾಗಿತ್ತಲ್ಲ, ಅದೇ 5 ವರ್ಷ ಬಿಟ್ಟು ನೀವು ಅದೇ ಸ್ಕೂಟಿನ ತೊಗೊಳಕ್ಕೆ ಹೋದರೆ ಎಷ್ಟಾಗಿರುತ್ತೆ ಗೊತ್ತಾ? 1,08,697 ರೂಪಾಯಿ ಆಗಿರುತ್ತೆ. ಯಾಕೆಷ್ಟು ಜಾಸ್ತಿ ಆಯ್ತು ಹೇಳಿ? ಬಿಕಾಸ್ ಆಫ್ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ. ಈ ಹಣದುಬ್ಬರ ಏನಂದರೆ, ಈಗ ಒಂದು kg ಅಕ್ಕಿ ತರಕ್ಕೆ ಹೋಗಿರ್ತಾರೆ ಅಂದ್ಕೊಳ್ಳಿ, ಈ ವರ್ಷ ಇದ್ದ ರೇಟು ಮುಂದಿನ ವರ್ಷ ಇರೋದೆಲ್ಲ 7% ಜಾಸ್ತಿ ಆಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ 6-7% ಇನ್ಫ್ಲೇಷನ್ ಇಯರ್ ಆನ್ ಇಯರ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅಂದರೆ ಸಕ್ಕರೆ ಪ್ಯಾಕೆಟು, ಆಯಿಲ್ ಪ್ಯಾಕೆಟ್ ತೊಗೊಳ್ಳಿ, ಪ್ರತಿಯೊಂದು ವಸ್ತುನೂ ಕೂಡ ಈ ವರ್ಷಕ್ಕಿಂತ ಮುಂದಿನ ವರ್ಷಕ್ಕೆ 7% ಗ್ರೋ ಆಗುತ್ತೆ, 7% ಬೆಲೆ ಜಾಸ್ತಿ ಆಗುತ್ತೆ. ಇದನ್ನು ನಾವು ಬೆಲೆ ಏರಿಕೆನೋ ಅಂತ ಕರಿತೀವಿ. ಇದನ್ನೇ ನಾವು ಇನ್ಫ್ಲೇಷನ್ ಅಂತ ಕರೆಯೋದು. ಈ ಇನ್ಫ್ಲೇಷನು 5 ವರ್ಷಕ್ಕೆ ಮಾಡಿದಾಗ ಆ ಸ್ಕೂಟಿ ಬೆಲೆ 77,500 ರೂಪಾಯಿ ಇದ್ದಿದ್ದು 1,08,697 ರೂಪಾಯಿ ಆಗಿರುತ್ತೆ. ಈಗ ನೀವು ಅಗೇನ್ ನಿಮ್ಮ ಹತ್ರ 77,500 ರೂಪಾಯಿ ಇದ್ರೂ ಕೂಡ ನಿಮಗೆ ಅದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹಣದುಬ್ಬರ ಆಗಿದೆ. ನಿಮ್ಮ ದುಡ್ಡನ್ನು ನೀವು ಬ್ಯಾಂಕಲ್ಲಿ ಇಟ್ಟಿರ್ತೀರ. ಈಗ ನೀವು ಕೇಳೋದು ಬ್ಯಾಂಕಲ್ಲಿ ಇಟ್ಟರೆ 2-3% ಬಡ್ಡಿ ಕೊಡ್ತಾರಲ್ಲ, ಆವಾಗಲೂ ನಮ್ಮ ದುಡ್ಡು ಗ್ರೋ ಆಗುತ್ತಲ್ಲ ಅಂತ. ಹೌದು, 2-3% ಬಡ್ಡಿ ಕೊಟ್ಟರು ನಿಮ್ಮ ದುಡ್ಡು ಗ್ರೋ ಆಗುತ್ತೆ. ಆದರೆ ಇನ್ಫ್ಲೇಷನ್ ಎಷ್ಟಿದೆ? 7% ಇದೆ. ನಿಮ್ಮ ದುಡ್ಡು ಗ್ರೋ ಆಗ್ತಾ ಇರೋದು 2-3%. 3% ಹಿಡ್ಕೊಂಡ್ರೂ ಕೂಡ 4% ಡಿಫ್ರೆನ್ಸ್ ಇದೆ 7%ಗೆ. ಆವಾಗ ನಿಮ್ಮ ದುಡ್ಡು ಎಷ್ಟು ಗ್ರೋ ಆದರೂ ಇನ್ಫ್ಲೇಷನ್ನ ಬೀಟ್ ಮಾಡೋಕ್ಕಾಗಲ್ಲ. ಸೊ ನೀವು ಎಷ್ಟೇ ದುಡ್ಡು ಇಟ್ಟರು ಬ್ಯಾಂಕಲ್ಲಿ, ನೀವು ಮತ್ತೆ ನೆಕ್ಸ್ಟ್ 5 ವರ್ಷಕ್ಕೆ, ಈ ವರ್ಷ ಏನು ಪರ್ಚೇಸ್ ಮಾಡಿದ್ರಲ್ಲ, ನೆಕ್ಸ್ಟ್ 5 ವರ್ಷಕ್ಕೆ ಮತ್ತೆ ಅದನ್ನು ಪರ್ಚೇಸ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಇನ್ಫ್ಲೇಷನ್ ಇದೆ. ಅದಕ್ಕೋಸ್ಕರ ಬ್ಯಾಂಕಲ್ಲಿ ನೀವೇನಾದರೂ ದುಡ್ಡು ಇಟ್ಟರೆ ನಿಮ್ಮ ದುಡ್ಡು ಕೊಯ್ತಾ ಬಿದ್ದಿರುತ್ತೆ. ಈ ಸತ್ಯ ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಗೊತ್ತಾದರೆ ತುಂಬ ಜನ ಬ್ಯಾಂಕಲ್ಲಿ ದುಡ್ಡು ಇಡೋಕ್ಕೆ ಇಷ್ಟಪಡಲ್ಲ. ಅವ್ರು ತೊಗೊಂಬಂದು ಯಾವುದಾದ್ರೂ ರಿಯಲ್ ಎಸ್ಟೇಟಲ್ಲೋ, ಅದರ ಗೋಲ್ಡಲ್ಲೋ, ಅಥವಾ ಮ್ಯೂಚುವಲ್ ಫಂಡಲ್ಲೋ, ಸ್ಟಾಕ್ ಮಾರ್ಕೆಟಲ್ಲೋ ಈ ಥರ ಅಸೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರು ಯಾವಾಗ ಅಸೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಅವಾಗಿಂದ ರಿಯಲ್ ಮನಿನ ಅವರು ಸೇವ್ ಮಾಡ್ತಾ ಇದ್ದಾರೆ ಅಂತ, ರಿಯಲ್ ಮನಿ ಮೇಲೆ ದುಡ್ಡು ಹಾಕ್ತಿದ್ದಾರೆ ಅಂತ. ಅದಕ್ಕೋಸ್ಕರ ನೀವು ಯಾವಾಗಲೂ ರಿಯಲ್ ಮನಿಯಿಂದ ಹೋಗಬೇಕು, ಫೇಕ್ ಮನಿಯಿಂದ ಹೋಗಬಾರ್ದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಕಲ್ತಿದ್ದೀನಿ ಅಂತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.